ಸರ್, ಈಗ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ದರ್ಶನ್ ಅವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಹೆಂಡತಿಗೆ ಹೇಳುವಾಗ ಯೂಸ್ ಮಾಡಿರುವಂತ ಒಂದು ಪದ, ಅದನ್ನೇ ಇಟ್ಕೊಂಡು ಈಗ ಹಾಡ್ ಮಾಡಿದ್ದಾರೆ ಚಿತ್ರ ತಂಡದವರು. ಸೊ ಅದೆಷ್ಟು ಸರಿ ಅಂತ ಅನ್ಸುತ್ತೆ? ಅವ್ರ ವೈಯಕ್ತಿಕ ಬದುಕನ್ನ ಸಿನಿಮಾ ಇದಕ್ಕೆ ತರೋದು, ಜೊತೆಗೆ ಅವರು ಎಲ್ಲೋ ಯಾವುದೋ ಆಡಿದ ಮಾತನ್ನ ಸಿನಿಮಾಗೆ ಯೂಸ್ ಮಾಡ್ಕೊಳ್ಳೋದು, ಅದೆಷ್ಟು ಸರಿ ಅಂತ ಪ್ರಶ್ನೆ ಕಾಣುತ್ತೆ. ಅದರಲ್ಲೂ ಅದು ಆ ಪದ ಯೂಸ್ ಮಾಡಿರೋದು ಅವ್ರ ಹೆಂಡತಿ ಜೊತೆ ಮಾತನಾಡುವಾಗ ಯಾಕೆ ಅದನ್ನ ಹಾಕೊಂಡ್ರು ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ತಪ್ಪ ಮೇಡಮ್? ತಪ್ಪ? ಆ ಸನ್ನಿವೇಶ, ಆ ಪದವನ್ನ ಯೂಸ್ ಮಾಡಿರೋ ಸನ್ನಿವೇಶ ತಪ್ಪಾಗಿತ್ತು. ಕಾನೂನಲ್ಲಿ ಅವರಷ್ಟೇ ಅವ್ರ ಹೆಂಡತಿ ಬಳಸ್ಬೇಕು ಅಂತಿದ್ಯಾ? ಕಾನೂನು ಇದೆಯಾ? ಬೇರೆಯವ್ರನ್ನ ನಾವು ಮಾಡಿದ್ರೆ ತೊಂದರೆ ಆಗುತ್ತೆ, ನೀವು ಮಾಡಿದ್ರೆ ಅಥವಾ ನೀವು ನಿಮ್ಮ ಮನೆಯವ್ರಿಗೆ ಏನಾನ ನೀವು ನಿಮ್ಮ ಹೆಂಡತಿಗೆ ಬೈಯೋವಾಗ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಬೇರೆ ನಾನು ಆ ತರದ ಪದ ಬಳಕೆ ಎಲ್ಲ ಮಾಡಲ್ಲ ಮೇಡಮ್. ನಾನು ಪದ ಬಳಕೆ ಬೇರೆ ಇರ್ತದೆ, ಅದು ಬೇಡ. ಆದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಪದ ಬಳಕೆನ ಇಂಥ ಗಂಡ ಇಂಥ ಹೆಂಡತಿಗೆ ಹೇಳ್ಬೇಕು ಅಂತ ಏನಿಲ್ಲ ಮೇಡಮ್. ಯಾರ ಸಂಸಾರದಲ್ಲಿ ಹೇಳ್ಬೇಕು ಅಂತಾನು ಇಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದನ್ನ ಅಪ್ಪ ಅಮ್ಮನ್ಗೂ ಹೇಳ್ಬೋದಲ್ಲ, ವಯಸ್ಸಾಗೈತೆ. ಸರ್, ನೀವು ಅರ್ಥ ಮಾಡ್ಕೊಂಡಿಲ್ಲ. ಅವರು ಅದನ್ನ ಹೇಳಿರೋದು ಹೆಂಡತಿಗೆ ಏನೋ ಸಂಭಾಷಣೆ ಮಾಡುವಾಗ ಹೆಂಡತಿ ಜೊತೆ, ಅದನ್ನ ಇವ್ರು ಸಿನಿಮಾಗ ಹಾಕೊಂಡಿದ್ದು ಎಷ್ಟು ಸರಿ? ಏನ್ ತಪ್ಪೇನಿದೆ? ವೈಯಕ್ತಿಕ ಬದುಕು ಯಾಕೆ ಸರ್ ಸಿನಿಮಾಗ್ ತಗೊಂಡ್ಬರ್ಬೇಕು ಅಂತ? ಏನ್ ನಿನ್ನ ಕೊನೆ ಮಾಡ್ತೀನಿ ಅಂತ ಅವರು ಏನಂದಿಲ್ವಲ್ಲ? ಇದ್ರ ನೆಮ್ಮದಿಯಾಗಿರ್ಬೇಕು ಅಂತ ಅವ್ರ ಹೆಂಡತಿಗೆ ಹೇಳವ್ರೆ, ಅದನ್ನ ಡೈರೆಕ್ಟರ್ ಮುಂದೆ ಹೇಳವ್ರೆ. ಡೈರೆಕ್ಟರ್ ಅದನ್ನ ಆಯ್ತು ಸಿನಿಮಾಗ ಹಾಕೊಳ್ಳೋ ಅಂತ ಹೇಳ್ಬಿಟ್ಟು ಹಾಕೊಂಡವ್ರು. ಏನ್ ತಪ್ಪೇನಿದೆ? ಕೊನೆ ಮಾಡಿ ಬದುಕಬೇಕು ಅಂತ ಏನೋ ಹೇಳಿದಾರ? RBI ಧಾರಣೆ ಮಾಡೋಣ ಅಂತ ಏನೋ ಅಂದಿದಾರ? ಏನು ಅಂದಿಲ್ಲ. ಅವ್ರ ವೈಯಕ್ತಿಕ ಬದುಕುಗಳು ಸಿನಿಮಾ ಆಗಿಲ್ವಾ ಮೇಡಮ್? ವೈಯಕ್ತಿಕ ಅದ್ರಲ್ಲಿ ಒಂದು ಪಾರ್ಟ್ ಇದೆ ಅಷ್ಟೇ. ವೈಯಕ್ತಿಕ ಬದುಕು ಸಿನಿಮಾ ಆದಾಗ ಒಳ್ಳೇದ್ ಮಾತ್ರ ತೋರಿಸ್ತಾರೆ, ಕೆಟ್ಟದೆಲ್ಲ ಏನ್ ತೋರಿಸಲ್ಲ. ಮಾತ್ರ ಇದ್ರೆ ನೆಮ್ಮದಿಯಾಗಿರ್ಬೇಕು ಇರೋದ್ರಲ್ಲಿ ಏನ್ ಕೆಟ್ಟದೈತೆ? ಒಂಚೂರು ಹೇಳಿ ನಿನ್ಗೆ. ನಾನು ಹೇಳ್ತಿರೋದು ಅದರಲ್ಲಿ ಕೆಟ್ಟದಿಲ್ಲ, ಆದ್ರೆ ಅದು ಪದ ಯೂಸ್ ಮಾಡಿರೋ ಟೈಮಲ್ಲಿ ಅದು ಸರಿ ಇರ್ಲಿಲ್ಲ. ಆಡಿಯೋದಲ್ಲಿ ಏನಾಗಿತ್ತು? ಅವಾಗ ಅವ್ರೇನೋ ಗಂಡ ಹೆಂಡತಿ ಸಂಭಾಷಣೆ ಮಾಡ್ಕೋತಾರೆ, ಆ ಟೈಮಲ್ಲಿ ಯೂಸ್ ಮಾಡಿರುವಂತ ಪದ ಅದು. ಅದಕ್ಕೆ ಅದನ್ನ ಯಾಕೆ ಹಾಕೋಬೇಕಾಗಿತ್ತು ಅನ್ನೋದು ಹೆಣ್ಮಕ್ಳ ಅಭಿಪ್ರಾಯ. ಎಲ್ಲಾ ಗಂಡ ಹೆಂಡತಿದ್ರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಿರಿಕ್ ಮಾಡ್ಕೊಂಡು ಗಂಡ ಹೆಂಡತಿದ್ರು ಉಂಟು ಮಲಗ ತನಕ ಅಂತ ಐತೆ. ಅದೆಲ್ಲ ನೋಡಿ ಮೇಡಮ್, ಅವು ಅವ್ರವ್ರ ವೈಯಕ್ತಿಕ ಬದುಕು. ಆಮೇಲೆ ಅದು ವೈಯಕ್ತಿಕ ಬದುಕಿನಲ್ಲಿ ಅದು ಆಗಿದೆ ಅನ್ನೋದು ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಿಮ್ಮ ಮಾಧ್ಯಮದವ್ರು ಗೊತ್ತಾಯ್ತು, ನಿಮ್ಮಿಂದ ನಮಗ್ ಗೊತ್ತಾಯ್ತು. ಹೇಳದೆ ಹೋಗಿದ್ದಿದ್ರೆ ಅವಾಗ ಈ ಲೈನ್ ಇಟ್ಕೋತಾನೆ ಇರ್ಲಿಲ್ವಲ್ಲ? ಲೈನ್ ಇಟ್ಕೊಂತಾನೆ ಇರಲಿಲ್ಲ. ಆದ್ರೆ ಡೈರೆಕ್ಟರ್ ಕಾನ್ಸೆಪ್ಟ್ ಅಲ್ಲಿ ಬೇಕು ಅಂತ ಮೇಡಮ್, ಸಬ್ಜೆಕ್ಟ್ ಬೇಕು ಇಟ್ಕೊಂಡವ್ರೆ. ದಯಮಾಡಿ ಅದು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ತಪ್ಪು ಅಲ್ಲ. ಅಕಸ್ಮಾತ್ ಅದನ್ನ ದರ್ಶನ್ ಅವ್ರು ನನ್ನ ಹೆಂಡತಿಗೆ ನಾನು ಹಿಂಗೆ ಹೇಳಿದ್ದೆ ಅಂತ ಹೇಳಿದ್ರು ಕೂಡ ತಪ್ಪಲ್ಲ. ಅದನ್ನೇ ಹೇಳಿದ್ದನ್ನ ನಿರ್ದೇಶಕರು ಚಿತ್ರದಲ್ಲಿ ಬಳಸ್ಕೊಂಡ್ರೂ ತಪ್ಪಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಮೇಡಮ್.